ನಮಸ್ಕಾರ ಸ್ನೇಹಿತರೆ, ನಾನು ಮರಳಿ ನಕ್ಷತ್ರ ಚಿತ್ರ ನಿರ್ದೇಶಕ. ಸ್ನೇಹಿತರೆ, ಇದೇ 24ನೇ ತಾರೀಕು ಕರಾವಳಿ ಚಿತ್ರ ಬಿಡುಗಡೆ ಆಗ್ತಾಯಿದೆ. ದಯಮಾಡಿ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಯಾಕೆ ನೋಡಬೇಕು ಅಂತಂದು ಹೇಳ್ತಾ ಇದ್ದೀನಿ ಅಂದರೆ, ಅದು ನಮ್ಮ ಕನ್ನಡ ಚಿತ್ರ, ನಮ್ಮ ಕನ್ನಡ ಕಲಾವಿದರ ಚಿತ್ರ, ನಮ್ಮ ಭಾಷೆಯ ಚಿತ್ರ. ಯಾಕಂದರೆ ಇದೇ 24ನೇ ತಾರೀಕು ಇನ್ನೊಂದು ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ನಾಯಕನ್ ಅಂತ. ಆ ಸಿನಿಮಾ ಯಾವಾಗಲೂ ಬಿಡುಗಡೆ ಆಗಬೇಕಾಯಿತು, ಸೆನ್ಸಾರ್ ಸಮಸ್ಯೆಯಿಂದ. ಈಗ ಇದಕ್ಕಿದ್ದಾಗೆ ನಮ್ಮ ಕರಾವಳಿ ಚಿತ್ರ ಎದುರುಗಡೆ ಬಂದ್ಬಿಟ್ಟು ಎಲ್ಲ ಥಿಯೇಟ್ರ್ಗಳನ್ನು ಬಾಚಿಕೊಂಡು, ಎಲ್ಲ ಮಾಲ್ಗಳನ್ನ ಬಾಚಿಕೊಂಡು ಸಿನಿಮಾನ ರಿಲೀಸ್ ಮಾಡ್ತಾಯಿದ್ದಾರೆ. ರಿಲೀಸ್ ಮಾಡೋಕ್ಕೆ ಹೊರಟಿದ್ದು ಅದು ನಮ್ಮ ಬಿಡುಗಡೆ ಮಾಡ್ತಾ ಇರೋದು ನಮ್ಮ ಕನ್ನಡಿಗರೇ ಇರಲಿ. ಯಾಕಂದರೆ ನಮಗೆ ಮೊದಲು ಬೇರೆಯವರ ಭಾಷೆಗಳು, ಬೇರೆಯವರ ಸಿನಿಮಾಗಳಂದರೆ ನಮ್ಗೆ ಭಾಳ ಇಷ್ಟ. ಯಾಕಂದರೆ ತಿನ್ನಬೇಕಲ್ವಾ. ಅದರಿಂದ ಸ್ನೇಹಿತರೆ, ನಾನು ಹೇಳೋದೇನೆಂದರೆ, ಈ ನಾಯಕನ್ ಅಂತ ಸಿನಿಮಾ ನೋಡಿ, ಇರೋದು ಅದರ ಟಿಕೆಟ್ ಬೆಲೆ 200 ರೂಪಾಯಿ. ಆದರೆ ಇಲ್ಲಿ ಮಾರಾಟ ಆಗ್ತಾ ಇರೋದು, ಮಾರಾಟ ಆಗಿರೋದು 1500, 2000, 3000ವರೆಗೂ ಮಾರಾಟ ಆಗಿದೆ. ಸ್ನೇಹಿತರೆ, ಇದು ಯಾರು ಕೇಳೋದು? ಸಮಸ್ಯೆ ಇಲ್ಲ, ನಮ್ಮಲ್ಲೇ ಸಮಸ್ಯೆ ಇದೆ. ಆದರೆ ಇದನ್ನು ಪರಿಹಾರ ಮಾಡೋಕ್ಕೆ ಮುಂದೆ ನಿಂತ್ಕೊಂಡು ಯಾರು ಮಾಡ್ತಾಯಿಲ್ಲ. ಯಾಕಂದರೆ ಚಿತ್ರಗಳನ್ನ ಮಾಡೋರು, ಚಿತ್ರ ಬಿಡುಗಡೆ ಮಾಡೋರು ಅಂಥ ಸಿನಿಮಾಗಳನ್ನ, ನಾಯಕನಂಥ ಸಿನಿಮಾ ದೊಡ್ಡ ದೊಡ್ಡ ನಿರ್ಮಾಪಕರು, ದೊಡ್ಡ ದೊಡ್ಡ ಅವರು ಅಂದರೆ ಬ್ಯಾಕ್ಗ್ರೌಂಡ್ ಇರುತ್ತೆ, ರಾಜಕೀಯ ಸಪೋರ್ಟ್ ಇರುತ್ತೆ, ಏನು ಬೇಕಾದರೂ ಮಾಡಿಕೊಟ್ಟಿರ್ತಾರೆ. ಅದರಿಂದ ಎದುರುಕೊಂಡು ಪುಕ್ಕಲ್ತನವಾಗಿ ನಾವು ಬದುಕ್ತಾ ಇದ್ದೀವಿ. ಕನ್ನಡ ನಿರ್ಮಾಪಕರು, ಚಿಕ್ಕ ಚಿಕ್ಕ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗ ಆಗಿರ್ಬೋದು, ನಮ್ಮ ಕನ್ನಡ ಕಲಾವಿದರಾಗಿರ್ಬೋದು, ತಂತ್ರಜ್ಞ ಆಗಿರ್ಬೋದು, ಯಾರಿಗೂ ಎದುರಿಸೋಕ್ಕೆ ಕೇಳೋಕ್ಕೆ ಧೈರ್ಯ ಇಲ್ಲ. ನೋಡಿ, ಕರಾವಳಿ ಚಿತ್ರ 24ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಇದರ ಅಪೋಸಿಟ್ ಆ ಸಿನಿಮಾ ಬರ್ತಾಯಿದೆ. ನಾವು ಯಾವುದಕ್ಕೆ ಮೊದಲೇ ಆದ್ಯತೆ ಕೊಡಬೇಕು? ಮೊದಲು ನಮ್ಮ ಕನ್ನಡ ಚಿತ್ರಗಳು ನಾವು ಕರ್ನಾಟಕದಲ್ಲಿ ಆದ್ಯತೆ ಕೊಡಬೇಕು. ಅದ್ರ ಬೆಲೆ ಇರೋದು 200 ರೂಪಾಯಿ, 1800, 1300 ರೂಪಾಯಿ ಮಾಡ್ತಾಯಿದ್ದಾರೆ. ಅದರಿಂದ ಸ್ನೇಹಿತರೆ, ನಾನು ಮೊದಲೇ ಹೇಳೋದೇನೆಂದರೆ, ಯಾಕಂದರೆ ಈಗ ನಾಯಕನ್ ಪಿಕ್ಚರ್ ನೋಡ್ತೀರಾ, ಅಷ್ಟು ದುಡ್ಡು ಕೊಟ್ಬಿಟ್ಟು ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡದವರೇ ನೋಡೋದು. ನಾನು ಹೇಳೋದು ಸ್ನೇಹಿತರೆ, ನೋಡಬಾರ್ದು ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆದ್ಯತೆ ಯಾವಾಗಲೂ ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಕರ್ನಾಟಕ, ನಮ್ಮ ತಂತ್ರಜ್ಞರು, ನಮ್ಮ ಕಲಾವಿದರು, ನಮ್ಮ ಜನ ಅಂದರೆ ಫಸ್ಟು ನಮ್ಮ ಕನ್ನಡಿಗರಿಗೆ ನಾವು ಫಸ್ಟ್ ಆದ್ಯತೆ ಕೊಡಬೇಕು. ನಮ್ಮ ಕನ್ನಡತನವನ್ನು ಗಟ್ಟಿ ಮಾಡಬೇಕು. ಅದು ಬಿಟ್ಬಿಟ್ಟು ನೋಡಿ, ಅವ್ರಿಗೆ ತಮಿಳ್ನಾಡಲ್ಲಿ ಬಿಸ್ನೆಸ್ ಆಗುತ್ತಾ ಇಲ್ಲ, ಕರ್ನಾಟಕದಲ್ಲಿ ಬಿಸ್ನೆಸ್ ಆಗುತ್ತೆ. ಬೇರೆ ಭಾಷೆ ಚಿತ್ರಗಳಿಗೆ, ನಾಯಕಂತ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗ್ತಾ ಇಲ್ಲ. ಎಂಟೈರ್ ಕರ್ನಾಟಕ ಥಿಯೇಟ್ರ್ ಕೊಟ್ಟಿದ್ದಾರೆ, ಕಲೆಕ್ಷನ್ ಆಗಿದೆ, ಹೌಸ್ಫುಲ್ಲು. ಯಾರು ನೋಡ್ತಾ ಇರೋರು? ನಮ್ಮವರೇ. ನೋಡಿ, ನಮ್ಮ ಕರಾವಳಿ ಚಿತ್ರ ಬಿಡುಗಡೆ ಆಗಿದೆ, ನೋಡಿ, ಬುಕ್ ಮಾಡ್ಕೊಳ್ಳಿ. 250, 300 ರೂಪಾಯಿ, 400 ರೂಪಾಯಿ ಟಿಕೆಟ್ ಅಷ್ಟೇ. ಒಳ್ಳೆಯ ಸಿನಿಮಾ. ರಾಜ್ ಬಿ ಶೆಟ್ಟಿ, ಪ್ರಜ್ವಲ್ ದೇವರಾಜ ಮಾಡ್ತಕ್ಕಂಥ ಸಿನಿಮಾ, ಒಳ್ಳೆ ಐಪ್ ಇರ್ತಕ್ಕಂಥ ಸಿನಿಮಾ. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಏನೋ ಒಂದು ವಿಷಯ ಇದೆ ಕರಾವಳಿಯಲ್ಲಿ ಅಂತ. ಮಿಸ್ ಮಾಡ್ತೀವಿ ಸ್ನೇಹಿತರೆ, ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ನೋಡಿ, ಫಸ್ಟು ನಮ್ಮ ಕನ್ನಡ ಭಾಷೆ, ಕನ್ನಡ ಚಿತ್ರಗಳನ್ನ, ಕನ್ನಡ ಕಲಾವಿದರನ್ನ, ಕನ್ನಡ ತಂತ್ರಜ್ಞರನ್ನ ನಾವು ಬೆಳೆಸೋಣಂಥ ಕೆಲಸ ಮಾಡೋಣ. ಯಾಕಂದ್ರೆ ನಾವು ಆಲ್ರೆಡಿ ಕರಾವಳಿ ಚಿತ್ರನ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಅದರಿಂದ ದಯವಿಟ್ಟು ನಮ್ಮ ಕನ್ನಡ ಚಿತ್ರಗಳಿಗೆ ಮೊದಲು ಆದ್ಯತೆ ಕೊಡಿ. ಯಾಕಂತಂದರೆ ನೋಡಿ, ಕೆಲವರೆಲ್ಲ ಹೋರಾಟ ಮಾಡ್ತಾರೆ. ಉದಾಹರಣೆ ನಾನು ಹೇಳೋದೇನೆಂದರೆ, ಈಗ ನೋಡಿ, ನಮ್ಮ ಕನ್ನಡ ಚಿತ್ರಗಳ ಪರಿಸ್ಥಿತಿ ಹೇಗಿದೆ ಅಂದರೆ, ಇವತ್ತಿನ ದಿವಸ ನೋಡಿ, ನಾಯಕನ್ ಅಂತ ಸಿನಿಮಾ ಎಂಟೈರ್ ಕರ್ನಾಟಕದಲ್ಲಿ ಹೌಸ್ಫುಲ್ ಹೋಗ್ತಾ ಇದೆ ಅಂದರೆ, ಇದಕ್ಕೆ ಹೊಣೆ ಯಾರು? ಕಾರಣ ಯಾರು? ಅಷ್ಟು ಟಿಕೆಟು ಬೆಲೆ ಇಡೋದಕ್ಕೆ ಕಾರಣ ಯಾರು? ಹೇಳೋರು ಯಾರಿದ್ದಾರೆ? ಕೇಳೋರು ಯಾರಿದ್ದಾರೆ? ಸರ್ಕಾರಕ್ಕೂ ಇದಕ್ಕೆ ಬೇಕಾಗಿಲ್ಲ, ಕನ್ನಡ ಚಿತ್ರದಲ್ಲಿ ಇರೋರಿಗೂ ಬೇಕಾಗಿಲ್ಲ. ಅವರ ದುಡ್ಡು ಬಂದರೆ ಮುಗ್ದೋಯ್ತು. ಈಗ ನೋಡಿ, ನಾನು ಉದಾಹರಣೆ ಹೇಳ್ತಾ ಇದ್ದೆ ನೋಡಿ, ನಮ್ಮ ಈಗ ಈ ಏನೋ ಹಾರಾಟ ಕಿರ್ಚಾಟ ನೀಟ್ ವಿರುದ್ಧ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ದಂಗೆ ಎದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರಲ್ಲ ನಮ್ಮ ಕನ್ನಡ ಚಿತ್ರರಂಗದ ಆ ಪ್ರಕಾಶ್ ರಾಜು, ಆ ಕಿಶೋರು. ಏನ್ರಿ, ಒಂದು ಮಾನ ಮರ್ಯಾದೆ ಇಲ್ವಲ್ರಿ ನಿಮಗೆ? ಯಾರೋ ಎಲ್ಲೋ ಸ್ಟ್ರೈಕ್ ಮಾಡಿದ್ರೆ ನೀವು ಒಬ್ಬಟ್ಟು ಸಪೋರ್ಟ್ ಮಾಡೋದು. ಇದು ಕನ್ನಡ ಚಿತ್ರರಂಗದಲ್ಲಿ ಅನ್ನ ತಿಂದಿದ್ದೀರಲ್ವ ನಿರ್ಮಾಪಕರು. ಕನ್ನಡ ಚಿತ್ರರಂಗದ ನಿರ್ಮಾಪಕರ ಹತ್ರ ದುಡ್ಡು ತಿಂದುಬಿಟ್ಟು ನೀವು ಆಕ್ಟ್ ಮಾಡಿಬಿಟ್ಟು ನೀವು ಹೋಗ್ಬಿಟ್ಟು ಅಲ್ಲೆಲ್ಲೋ ಬೇರೆ ಬ್ಯಾಡದೇ ಇರೋದಕ್ಕೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತಿರಲ್ಲ. ಕನ್ನಡ ಚಿತ್ರರಂಗದಲ್ಲಿ ಉಳುಕೊಳ್ಳೋ ಅನೇಕ ಸಮಸ್ಯೆಗಳಿದೆ. ತಂತ್ರಜ್ಞರಿಗೆ ಆಗಬೇಕಾಗಿರೋದೇನು? ಕಲಾವಿದ್ರಿಗೆ ಆಗಬೇಕಾಗಿರೋದೇನು? ಪೋಷಕ ಕಲಾವಿದರಿಗೆ, ಸಣ್ಣ ಪುಟ್ಟ ಕಲಾವಿದರು ಯಾರು ಇದ್ದರು ಅವ್ರಿಗೆಲ್ಲ ಏನೇನು ಸಮಸ್ಯೆಗಳಿದೆ? ನಿರ್ಮಾಪಕರಿಗೆ ಏನು ಸಮಸ್ಯೆ ಇದೆ? ನಿರ್ದೇಶಕರಿಗೆ ಏನು ಸಮಸ್ಯೆ ಇದೆ? ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಮಸ್ಯೆಗಳಿದೆ. ಕನ್ನಡ ಚಿತ್ರಗಳು ಹೋಗ್ತಾ ಇಲ್ಲ, ನಮ್ಮ ಟೆಕ್ನಿಷಿಯನ್ ಕೆಲಸ ಸಿಗ್ತಾ ಇಲ್ಲ. ಎಲ್ಲ ಈಗ ಪ್ಯಾನ್ ಇಂಡಿಯಾ ಅಂತ ಆಗ್ತಾಯಿದೆ. ನೋಡಿ, ಸಬ್ಸಿಡಿ ಸಿಕ್ಕಿಲ್ಲ ಸರ್ಕಾರದಿಂದ. ಇದನ್ನು ಕೊಡ್ಸೋದಕ್ಕೆ ಏನಾರ ನೀವು ಕಿಶೋರು, ಪ್ರಕಾಶ್ ರಾಜ್ ಹೋರಾಟ ಮಾಡಿದ್ದೀರಾ? ಯಾವತ್ತರ ಬಂದು ಚೇಂಬರಲ್ಲಿ ಬಂದು ಸಲಹೆ ಕೊಟ್ಟಿದ್ದೀರಾ? ಸರ್ಕಾರದ ವಿರುದ್ಧ ಯಾವತ್ತರ ಹೋಗಿ ಧ್ವನಿ ಎತ್ತಿದ್ದೀರಾ? ಕನ್ನಡ ಚಿತ್ರಗಳಿಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ. ಕನ್ನಡ ಸಿನಿಮಾಗಳಿಗೆ ಬೇರೆ ಬೇರೆ ಸಿನಿಮಾ ಹಾಕ್ಕೊಂಡು ಹೊಡಿತಾ ಇರ್ತಾರೆ. ಅದಕ್ಕೇನಾದ್ರು ನೀವು ಹೋರಾಟ ಮಾಡಿದ್ದೀರಾ?
ಇವ್ರಿಗೆ ಕಿಶೋರು ಪ್ರಕಾಶ್ ರಾಜ್ ಬೇಕಾಗಿರೋದು ಏನು ಗೊತ್ತಾ, ಯಾವನೋ ನಿರ್ಮಾಪಕ ಬರ್ತಾನೆ, ನಮ್ಗೆ ಕಾಸು ಕೊಡ್ತಾನೆ, ಆ್ಯಕ್ಟ್ ಮಾಡ್ತೀವಿ, ಆ್ಯಕ್ಟ್ ಮಾಡಿ ಮಜಾ ಮಾಡಿಕೊಂಡು ಎ ಸಿ ಬಸ್ಗಳಲ್ಲಿ ಕೂತ್ಕೊಂಡು ಎ ಸಿಗಳಲ್ಲಿ ಕೂತ್ಕೊಂಡು ಯಾವುದೋ ಬ್ಯಾಡದೇ ಇರೋದಕ್ಕೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ತಿರಲ್ವ. ಕನ್ನಡ ಚಿತ್ರರಂಗದ ಬಗ್ಗೆ, ಕನ್ನಡದಲ್ಲಿ ಏನೇನು ಸಮಸ್ಯೆಗಳನ್ನೋದ್ರ ಬಗ್ಗೆ ನೀವೇನಾದ್ರು ಹೋರಾಟ ಮಾಡಿದ್ರೇನ್ರಿ? ಏನೇನು ಸಮಸ್ಯೆಗಳಾಗ್ತದೆ ಅಂತ ಗೊತ್ತಿದೆ ನಿಮಗೆ? ಬೇಕಾಗಿಲ್ಲ, ಹಣ ಬೇಕಷ್ಟೇ. ಯಾವನ್ನೇನಾರ ಮಾಡ್ಕೊಂಡಿಲ್ಲ, ನಮಗೇನಂತೆ. ಈ ಕಿಶೋರು ಪ್ರಕಾಶ್ ರಾಜ್ ಇದ್ದಾರಲ್ಲ, ಇವರು ಮೊದಲು ನಮ್ಮ ಕನ್ನಡದಿಂದ ಬಂದಂಥ ವ್ಯಕ್ತಿಗಳಿವರು, ಕನ್ನಡ ಭಾಷೆಯಿಂದ ಉದ್ಭವ ಆಗಿರ್ತಕ್ಕಂಥ ಮೂರ್ತಿಗಳಿವು. ಈಗ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾಗಳು ಮಾಡಿಬಿಟ್ಟು ಅಂದರೆ ಯಾರನ್ನೂ ಎದುರಾಕಬಾರ್ದು ಇವರು. ಈಗ ನೋಡಿ, ಸ್ಟ್ರೈಕು ಓಕೆ, ಅವ್ರದ್ದೇನೋ CET ವಿದ್ಯಾರ್ಥಿಗಳು ನಡೀತಾ ಇದೆ, ಅದಕ್ಕೆ ಸರ್ಕಾರ ಇದೆ, ಅದಕ್ಕೊಂದು ಹೋರಾಟ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿರೋ. ನಮ್ಮ ಚಿತ್ರರಂಗದವರಾಗ್ಬಿಟ್ಟು ಇಲ್ಲಿನ ಸಮಸ್ಯೆಗಳಿಗೆ ಏನಾದರೂ ಪ್ರತಿಭಟನೆ ಮಾಡಿ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸ್ರಿ ಅಂದರೆ ಇದು ಯಾವುದಕ್ಕೂ ಎಂಟ್ರಿ ಆಗಲ್ಲ ಇವರು. ನಾನು ಹೇಳಿಲ್ವಾ, ಸಬ್ಸಿಡಿ ನಿರ್ಮಾಪಕರಿಗೆ ಬಂದಿಲ್ಲ ಇವತ್ತುವರೆಗೂ. 5-6 ವರ್ಷದ ಸಬ್ಸಿಡಿ ಬರಬೇಕು, ಕೊಡ್ಸೋದಕ್ಕೆ ಹೋರಾಟ ಮಾಡಿರಿ. ಹೋಗ್ರಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿರಿ, ಸ್ಟ್ರೈಕ್ ಮಾಡಿರಿ, ಪ್ರತಿಭಟನೆ ಮಾಡಿರಿ, ಕೂತ್ಕೋತೀವಿ ಎಲ್ಲರೂ ಬಂದು. ಆ ಕೆಲಸ ಮಾಡೋದಿಲ್ಲ, ಆ ಕೆಲಸ ಬೇಕಾಗಿಲ್ಲ. ಯಾಕಂದರೆ ಸರ್ಕಾರದವ್ರನ್ನ ಎದುರಾಕೊಂಬಿಟ್ರೆ ಇಲ್ಲಿ ನಿರ್ಮಾಪಕ ಹಾಳಾಗೋಗಲಿ, ತಂತ್ರಜ್ಞರು ಹಾಳಾಗೋಗಲಿ, ಕೆಲಸ ಮಾಡೋರು ಹಾಳಾಗೋಗಲಿ, ಆದರೆ ನಾವು ಮಾತ್ರ ಸೇಫಾಗಿರಬೇಕು. ಇದು ನಿಮ್ಮ ಕಿಶೋರು ಪ್ರಕಾಶ್ ರಾಜ್ ಅವರ ಇರ್ತಕ್ಕಂಥ ಮನಸ್ಥಿತಿ. ಫಸ್ಟು ಕನ್ನಡ ಚಿತ್ರರಂಗದೊಳಗಡೆ ಅನ್ನ ತಿಂದು ಏತಿರ್ತೀರಲ್ವ, ಅದಕ್ಕೆ ಫಸ್ಟ್ ಗೌರವ ಕೊಡ್ರಿ. ನೀವು ಇಲ್ಲಿನ ಸಮಸ್ಯೆಗಳು ಫಸ್ಟ್ ಬಗೆಹರಿಸ್ರಿ, ಆಮೇಲೆ ನೀವು ಹೊರಗಡೆ ಹೋಗ್ಬಿಟ್ಟು ಹೋರಾಟ ಮಾಡ್ರಂತೆ. ಸ್ನೇಹಿತರೆ, ನಾವು ಏನಂದರೆ ಇದೇ ಥರ ಈ ಕೆಲವು ಇರ್ತವೆ, ಇನ್ನು ತಿಂದು ಮನೆಗೆ ದ್ರೋಹ ಬಗೆಯೋದು ಅಂತಾರಲ್ಲ, ಇಂಥ ಕ್ಯಾರೆಕ್ಟರ್ಗಳೆಲ್ಲ ಇವೆಲ್ಲ. ಈ ಕಿಶೋರು ಪ್ರಕಾಶ್ ರಾಜರೆಲ್ಲ ಇಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸಲ್ಲ, ಅವರು ಬೇರೆ ಸಮಸ್ಯೆಗಳು ಉಳ್ಕೊಂಡು ಹೋಗ್ತಾರೆ. ಯಾಕಂದರೆ ಅವ್ರಿಗೆಲ್ಲ ಹೆಸರು ಬೇಕಾಗಿದೆ, ಹೆಸರಾಗೋಗಿದೆ. ಚಿತ್ರರಂಗದಿಂದ ಹೆಸರು ಮಾಡ್ಕೊಂಡಿದ್ದಾರೆ, ಚಿತ್ರರಂಗದಿಂದ ಬೆಳೆದಿದ್ದಾರೆ, ಚಿತ್ರರಂಗದಿಂದ ಪರಿಚಯ ಆಗಿದ್ದಾರೆ. ಅಲ್ಲಿ ಹೋಗ್ಬಿಡೋದು, ಕೂತ್ಕೊಂಡ್ಬಿಡೋದು, ಎಲ್ಲರ ಸ್ಟ್ರೈಕ್ ಆಗಲಿ ಅಲ್ಲೇ ಕೂತ್ಕೊಂಡ್ಬಿಡೋದು. ಇವರು ಹೋರಾಟ ಮಾಡಿಬಿಟ್ಟು ಎಲ್ಲ ಜನ ಬಂದುಬಿಡ್ತಾರೆ ಅಂತ. ಜನ ಇರೋ ಕಡೆ ಹೋರಾಟ ಮಾಡ್ತಾರೆ. ನಿಮ್ಮ ಸ್ವಂತ ನೆಲೆ, ನಿಮ್ಮ ಸ್ವಂತ ನೀವು ಮಾಡ್ಕೊಂಬಂದಿದ್ದೀರಲ್ಲಪ್ಪ ವರ್ಷಾಂಗಟ್ಲೆ ಇಲ್ಲಿವರೆಗೂ. ಏನು ಬೆಳೆಸ್ಕೊಂಡಿದ್ದೀರಾ? ಏನು ನಿಮ್ಮ ಬೇಸ್ಮೆಂಟು? ಬರೀ ದುಡ್ಡು ಮಾಡೋದು, ಐಶ್ವರ್ಯ ಏನು ಸಂಪತ್ತು ಮಾಡೋದಲ್ಲ. ಇಲ್ಲಿರೋ ಸಮಸ್ಯೆಗಳು ಕೂಡ ಹೋರಾಟ ಮಾಡಬೇಕು ನೀವು. ಯಾಕಂದರೆ ನೀವು ಹೋರಾಟದ ಆದಿ ಹಿಡ್ದಿದ್ದೀರಲ್ವ. ಚಿತ್ರರಂಗದಲ್ಲಿ ಎಷ್ಟು ಸಮಸ್ಯೆಗಳಿದೆ ಬನ್ನಿರಿ, ನಾನು ಹೇಳ್ತೀನಿ. ಬನ್ನಿರಿ, ಹೋರಾಟ ಮಾಡಿರಿ ನೋಡೋಣ. ಸಾಕು, ಈ ಸಬ್ಸಿಡಿಗೋಸ್ಕರ ಹೋರಾಟ ಮಾಡಿರಿ, ಕೂತ್ಕೊಳ್ರಿ. 2006ವರೆಗೂ ಸಬ್ಸಿಡಿ ಕೊಡಿಸ್ರಿ, ನೋಡೋಣ ನಿಮ್ಮ ಕೈಲಾಗುತ್ತೆ ನಾನು ನೋಡ್ತೀನಿ. ಪ್ರಕಾಶ್ ರಾಜ್ ಕಿಶೋರಿಗೆ ನೋಡಿದ್ರೆ ಯಾವುದಕ್ಕೂ ಹೋಗ್ಬಿಡೋದು, ಹೋರಾಟ ಮಾಡಿ ಕೂತ್ಕೊಳ್ಳೋದು. ಅಷ್ಟು ಇಲ್ಲಿರೋ ಸಮಸ್ಯೆನ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಭಾಷೆಗೋಸ್ಕರ ಕಲಾವಿದರು, ಕೆಲ ತಂತ್ರಜ್ಞರು, ಕೆಲ ಚಿತ್ರಮಂದಿರ ಮಾಲೀಕರು ಕಷ್ಟಪಡ್ತಾ ಇದ್ದಾರೆ. ಅವ್ರನ್ನ ಉಳಿಸೋಂಥ ಕೆಲಸ ಮಾಡಿರಿ ಅಂತಂದರೆ ಹೋಗ್ಬಿಟ್ಟು ಯಾವ್ಯಾವುದಕ್ಕೆ ಹೋಗ್ಬಿಟ್ಟು ಕೂತ್ಕೊಂಡು ಪ್ರತಿಭಟನೆ ಮಾಡಿಕೊಂಡು ಫಸ್ಟ್ ಇಲ್ಲಿ ಸಮಸ್ಯೆ ಬಗೆಹರಿಸ್ರಿ. ಬನ್ನಿರಿ. ನಮಸ್ಕಾರ ಸ್ನೇಹಿತರೆ.